ನಮ್ಮ ಮನೆಕೆಲಸದವರು, ಅಡುಗೆಯವರು, ಇನ್ನಿತರ ಕಾರ್ಮಿಕರು ನನ್ನ ಸಹಾಯವಿಲ್ಲದೆಯೂ ಬದುಕಬಲ್ಲರು. ಆದರೆ ನನಗೆ ಇದು ಸಾಧ್ಯವಿಲ್ಲ. ನಾನು ಬದುಕುಳಿಯಬೇಕೆಂದರೆ ಇವರನ್ನೆಲ್ಲ ಅವಲಂಬಿಸುವುದು ಅನಿವಾರ್ಯ. ದುರ್ಬುದ್ಧಿಯವ, ನೀತಿಗೆಟ್ಟ ಮನುಷ್ಯನ ಬಗ್ಗೆ ದಯೆಯ ಭಾವನೆ ಬೆಳೆಸಿಕೊಳ್ಳುವುದು, ಅದರಲ್ಲೂ ಅವರು ನಮ್ಮನ್ನೇ ಬೈಯುತ್ತಿದ್ದರಂತೂ ಸಹಾನುಭೂತಿ ಬೆಳೆಸಿಕೊಳ್ಳುವುದು ತುಂಬ ಕಷ್ಟ. ಆದರೆ ನಿಜವಾಗಿಯೂ ಕರುಣಾಮಯಿಗಳಾಗಿ ಇರಬೇಕಾದದ್ದು ಇಂಥವರ ಬಗ್ಗೆಯೇ. ಇದರಿಂದ ಅವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಬೇಕಾದುದೆಲ್ಲವೂ ನಮ್ಮ ಅಂತರಂಗದಲ್ಲೇ ಇದೆ ಎನ್ನುವುದು ಜಾಣನಿಗೆ ಯಾವಾಗಲೂ ಗೊತ್ತಿರುತ್ತದೆ. ಮೂರ್ಖನಿಗೆ ಇದು ಗೊತ್ತಾಗುವುದಿಲ್ಲ. ಮಿಕ್ಕವರೆಲ್ಲರೂ ತನ್ನನ್ನು ಚೆನ್ನಾಗಿ ಉಪಚರಿಸಬೇಕು, ನಡೆದುಕೊಳ್ಳಬೇಕು ಎಂದು ಬಯಸುತ್ತಿರುತ್ತಾನೆ. ಆದರೆ ಜಾಣನಾದವನು ಯಾರ ಮೇಲೂ ಕೈಭಾವನೆ ಬೆಳೆಸಿಕೊಳ್ಳುವುದಿಲ್ಲ. ಸುತ್ತಮುತ್ತಲಿನವರು ಮಾಡುವ ಒಳ್ಳೆಯ ಕೆಲಸಗಳ ಬಗ್ಗೆ ಒಳ್ಳೆಯ ಮಾತನಾಡುವ ಗುಣ ನಮ್ಮಲ್ಲಿರುವುದಿಲ್ಲ. ಇತರರ ಬಗ್ಗೆ ನಮಗಿರುವ ಅಸಹನೆಯೇ ಅದಕ್ಕೆ ಕಾರಣ. ಇದು ನಮ್ಮ ತಪ್ಪು. ನಮಗೆ ಇಷ್ಟವಿಲ್ಲದವರಲ್ಲಿಯೂ ಇರುವ ಒಳ್ಳೆಯ ಅಂಶಗಳನ್ನು ಮನಗಾಣಬೇಕು. ಸುಂಟರಗಾಳಿ ಎದ್ದರೆ ಧೂಳು ಏಳುವುದು ಸಹಜ. ಹಾಗೆಯೇ ನೀವು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದನ್ನೇ ಉಣ್ಣುತ್ತೀರಿ. ಒಣಜಂಬದವ ಸದಾ ಇತರರು ತನ್ನನ್ನು ಹಾಡಿ ಹೊಗಳಬೇಕೆಂದು ಬಯಸುತ್ತಿರುತ್ತಾನೆ. ಅವನನ್ನು ಹೊಗಳಬೇಕಾದರೆ ಅವನು ತನ್ನ ಮೆಚ್ಚುವಂತಹ ಕೆಲಸಗಳನ್ನು ಮಾಡಿರಬೇಕು ಹಾಗೂ ಅವನನ್ನು ಇಷ್ಟಪಡಬೇಕು. ಆದರೆ ಜಂಬಗಾರನ ಬಗ್ಗೆ ಜನರಿಗೆ ಯಾವತ್ತೂ ಒಳ್ಳೆಯ ಭಾವನೆ ಇರುವುದಿಲ್ಲ. ಅಹಂಕಾರವನ್ನು ಬೆಳೆಸಿಕೊಳ್ಳುವುದು ನಿಜಕ್ಕೂ ಮೂರ್ಖತನ. ನಮ್ಮ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ, ರಾಷ್ಟ್ರದ ಬಗ್ಗೆ ಕೊಚ್ಚಿಕೊಳ್ಳುವುದು ಬಹುದೊಡ್ಡ ಮೂರ್ಖತನ. ಈ ಜಗತ್ತಿನಲ್ಲಿ ಸಂಭವಿಸುವ ಹೆಚ್ಚಿನ ಎಲ್ಲ ಕೇಡಿಗೆ ಅಹಂಕಾರವೇ ಕಾರಣ. ಒಂದು ಮನೆಯವರು ಇನ್ನೊಂದು ಮನೆಯವರೊಡನೆ, ಒಂದು ದೇಶ ಇನ್ನೊಂದು ದೇಶದೊಡನೆ ಕಾಲು ಕೆರೆದುಕೊಂಡು ಯುದ್ಧಕ್ಕಿಳಿಯಲು ಈ ಅಹಂಕಾರವೇ ಮೂಲ. ಅಹಂಕಾರದಿಂದ ತುಂಬಿರುವ ವ್ಯಕ್ತಿಯಿಂದ ಒಳ್ಳೆಯ ಭಾವನೆಗಳು ಎಂದಿಗೂ ಬರುವುದಿಲ್ಲ. ನಾವು ಬದುಕಿನಲ್ಲಿ ಯಾವತ್ತೂ ಗಣಿಗಾರಿಕೆ ಮಾಡುವ ಕೆಲಸಗಾರರಂತೆ ಇರಬೇಕು. ಅವರು ಜಗತ್ತನ್ನು ಗಮನಿಸದೆ ತಮ್ಮ ಪಾಡಿಗೆ ತಾವು ದುಡಿಯುತ್ತಿರುತ್ತಾರೆ. ನಮ್ಮ ಬದುಕು ಹೀಗೆಯೇ ಇರಬೇಕು. ನಿಮಗೆ ಯಾವ ಕೆಲಸ ಒಳ್ಳೆಯದೆನಿಸುತ್ತದೆಯೋ ಅದನ್ನು ಮಾಡುತ್ತಾ ಹೋಗಿ ಅಷ್ಟೇ. ಇದರ ಬಗ್ಗೆ ಅವರಿವರು ಏನನ್ನುತ್ತಾರೆ ಎಂದು ತಲೆಕೆಡಿಸಿಕೊಳ್ಳಬೇಡಿ. ಲೌಕಿಕ ಜೀವನದಲ್ಲಿ ಅವರಿವರ ಮೆಚ್ಚುಗೆ ಸಿಕ್ಕುವುದು ಕಷ್ಟ. ಅದನ್ನು ಎಂದೂ ನಿರೀಕ್ಷಿಸಬೇಡಿ. ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ ತೃಪ್ತಿ ಎನಿಸಿದರೆ ಅಷ್ಟೇ ಸಾಕು. ಅದು ಇತರ 10 ಬಗೆಯ ಮಾನ ಸಮ್ಮಾನಗಳಿಗಿಂತ 10 ಪಟ್ಟು ಬೆಲೆಯುಳ್ಳದ್ದೆಂದು ತಿಳಿಯಿರಿ. ನಿಮ್ಮನ್ನು ಯಾರಾದರೂ ಬಣ್ಣದ ಮಾತುಗಳಿಂದ ಹೊಗಳಿದರೆ ಅದಕ್ಕೆ ನೀವು ಮರುಳಾಗಬಾರದು. ಸತ್ಯವೇನೆಂದರೆ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುವವರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಯೇನೂ ಇರುವುದಿಲ್ಲ. ಬದಲಿಗೆ ತಮ್ಮ ಸ್ವಾರ್ಥಕ್ಕೆ ಅಥವಾ ಭಯಕ್ಕೆ ಹೊಗಳುತ್ತಾರೆ. ಇಂಥವರ ಹೊಗಳಿಕೆಯಿಂದ ಒಬ್ಬದಿರಿ. ಇತರರು ತನ್ನ ಬಗ್ಗೆ ಏನು ಹೇಳುತ್ತಾರೆ ಎಂದು ತಲೆಕೆಡಿಸಿಕೊಳ್ಳುವವರಿಗೆ ಎಂದೂ ಮನಃಶಾಂತಿ ಇರುವುದಿಲ್ಲ. ಯಾರೋ ಒಬ್ಬರು ನಿಮಗೆ ಕೆಟ್ಟದ್ದು ಮಾಡಿದರೆ ನೀವು ಸೇಡು ತೀರಿಸಿಕೊಳ್ಳಲು ತವಕಿಸುತ್ತೀರಿ. ಏಕೆಂದರೆ ಅವನನ್ನು ಶಿಕ್ಷಿಸಿ ತಿದ್ದಬಹುದು ಎಂಬ ಭಾವನೆ ನಿಮಗಿರುತ್ತದೆ. ಆದರಿದು ಶುದ್ಧ ತಪ್ಪು. ಕೆಲವರು ಹಿಂಸೆ ಮತ್ತು ಭಯವೆಂಬ ಅಸ್ತ್ರಗಳಿಲ್ಲದೆ ಈ ಜಗತ್ತನ್ನು ಆಳುವುದು ಸಾಧ್ಯವಿಲ್ಲ ಎಂದುಕೊಂಡಿದ್ದಾರೆ. ಇಂಥವರು ಕಣ್ಣುಪಟ್ಟಿ ಕಟ್ಟಿಸಿಕೊಂಡ ಕುರುಡು ಕುದುರೆಯಂಥವರು. ಕ್ರಿಶ್ಚಿಯನ್ನರಾದರೂ ನಾವ್ಯಾರೂ ಕ್ರಿಸ್ತನು ಬೋಧಿಸಿದ ಬದುಕಿನ ತತ್ವಗಳಂತೆ ಬಾಳುತ್ತಿಲ್ಲ. ಮಕ್ಕಳನ್ನು ಶಿಕ್ಷಿಸುವುದರಿಂದ ಅವರನ್ನು ಒಳ್ಳೆಯವರನ್ನಾಗಿ ಮಾಡಬಹುದೆಂದು ತಪ್ಪು ತಿಳಿದಿದ್ದೇವೆ. ಕೆಡುಕಿಗೆ ಇನ್ನೊಂದು ಕೆಡುಕು ಎಂದೂ ಉತ್ತರವಲ್ಲ. ಕ್ರಿಸ್ತನು ನಮ್ಮೆಲ್ಲರಿಗೂ ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದ್ದಾನೆ. ಇದನ್ನು ನಾವು ಪಾಲಿಸುತ್ತಿಲ್ಲ. ಎಲ್ಲ ತರಹದ ಶಿಕ್ಷೆಗಳು ಕ್ರೌರ್ಯವೇ ಆಗಿವೆ. ತಪ್ಪಿತಸ್ಥರನ್ನು ಜೈಲಿಗೆ ಹಾಕುವುದು, ಚಡಿಯೇಟು ಕೊಡುವುದು ಕ್ರೌರ್ಯವೇ ಆಗಿದೆ. ಈ ಸಮಾಜವನ್ನು ಸುಧಾರಿಸಲು ಇರುವ ಒಂದೇ ಒಂದು ಮಾರ್ಗ ಎಂದರೆ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು. ಇದು ಸಾಧ್ಯವಾಗಲು ನಮ್ಮ ಅಂತಃಸಾಕ್ಷಿಯ ವೀಕ್ಷಣೆ ಹಾಗೂ ಅಂತರಂಗದ ವಿಕಾಸಕ್ಕೆ ಹೆಚ್ಚು ಗಮನ ಕೊಡಬೇಕು. ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ವಿಕಸನದಿಂದ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಕೆಡುಕಿನ ವಿರುದ್ಧ ಹೋರಾಡಬೇಕು. ಒಮ್ಮೆ ವಿದ್ಯಾವಂತರೆಲ್ಲ ಇನ್ನೊಬ್ಬರನ್ನು ಸುಧಾರಿಸುವುದು ಹೇಗೆ ಎಂದು ಕೇಳಲಾಯಿತು. ಅವರೆಲ್ಲ ಇದು ಅಸಂಭವ ಎಂದರೆ ಹೊರತು ನಮ್ಮನ್ನು ನಾವು ಸುಧಾರಿಸಿಕೊಂಡರೆ ಇತರರನ್ನು ಸುಧಾರಿಸಬಹುದು ಎನ್ನುವ ಉತ್ತರ ಕೊಡಲಿಲ್ಲ. ನಾವೆಲ್ಲರೂ ಬದುಕಿನಲ್ಲಿ ಒಂದಲ್ಲ ಒಂದು ದಿನ
ಸಾವಿಗೆ ಸೋತು ಕೊನೆಯುಸಿರೆಳೆಯುತ್ತೇವೆ ಎನ್ನುವುದು ಪರಮ ಸತ್ಯ. ಈ ಸೋಲುಗಳು ಸಾವುಗಳನ್ನು ಕಣ್ಣಾರೆ ನೋಡಿದರೂ ಲೌಕಿಕ ಬದುಕಿನ ಫಲಾಫಲಗಳಿಗೆ ವ್ಯರ್ಥ ಹೋರಾಟ ಮಾಡುವುದು ನಿಷ್ಪ್ರಯೋಜಕ. ಬದಲಿಗೆ ಅಂಥವರು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿಕೊಳ್ಳಬೇಕು. ಈ ಪ್ರಪಂಚದ ಅತ್ಯುತ್ತಮ ಜಗದೋದ್ಧಾರಕವಾದ ಬುದ್ಧ, ಯೇಸುಕ್ರಿಸ್ತ, ಮಹಾವೀರ ಇತ್ಯಾದಿಯವರು ಅರುಹಿದಂತೆ ಹಿಂಸೆ ಮತ್ತು ವಿಭಜನೆಯ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ನಾವೆಲ್ಲರೂ ಬಿಟ್ಟು ಬಿಡಬೇಕು. ಹಿಂಸೆಯನ್ನು ನಿರ್ಮೂಲನೆ ಮಾಡಲು ಇರುವುದು ಒಂದೇ ಒಂದು ದಾರಿ. ಅದೇನೆಂದರೆ ಹಿಂಸೆಯಿಂದ ಕೂಡಿರುವ ಕೆಲಸಗಳಲ್ಲಿ ನಾವು ಪಾಲ್ಗೊಳ್ಳದೇ ಇರುವುದು. ಮಧ್ಯಕಾಲೀನ ಯುಗದಲ್ಲಿ ಬಳಸುತ್ತಿದ್ದ ಆಯುಧಗಳನ್ನು ಇಂದು ನಾವು ಮ್ಯೂಸಿಯಂಗಳಲ್ಲಿ ನೋಡುತ್ತಿದ್ದೇವೆ. ಇದೇ ರೀತಿಯಲ್ಲಿ ಇಂದು ನಾವು ನೋಡುವ ಖಡ್ಗ, ಬಂದೂಕುಗಳು ಕೂಡ ಮುಂದೊಂದು ದಿನ ಚರಿತ್ರೆಯ ಪಾಲಾಗುತ್ತವೆ. ಯೇಸು ಹಾಗೂ ಕನ್ಫ್ಯೂಸಿಯಸ್ ದೇವರನ್ನು ನಿಮ್ಮ ಹೊರೆಯವರನ್ನು ಕಾಲದ ಜಗತ್ತಿಗೆ ಸಲ್ಲುವಂತೆ ಬೆಳೆಸುತ್ತಾರೆ. ಆದರೆ ಭವಿಷ್ಯದ ಜೀವನ ಗಮನ ಇಟ್ಟುಕೊಂಡು ನೈತಿಕವಾಗಿ ಅವರನ್ನು ಬೆಳೆಸಬೇಕು. ಇದರಿಂದ ಅವರು ಉತ್ತಮ ಬದುಕನ್ನು ಸಾಗಿಸುತ್ತಾರಲ್ಲದೆ ಸಾಮಾಜಿಕ ಜೀವನವು ಅವರಿಂದ ಚೆನ್ನಾಗಾಗುತ್ತದೆ. ಕರುಣೆಯ ಭಾವನೆ ಬಹುಮುಖ್ಯ. ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನಾವೇ ನಾನು ಮಾಡುತ್ತಿರುವ ಕೆಲಸಗಳಿಂದ ಜಗತ್ತಿಗೆಲ್ಲ ಒಳ್ಳೆಯದಾಗುತ್ತಿದೆಯೇ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕು. ನಮ್ಮೆಲ್ಲರ ಅಂತರಂಗದಲ್ಲಿ ನಂಬಿಕೆ, ಬುದ್ಧಿವಂತಿಕೆ, ಪ್ರಜ್ಞೆ ಎಂಬ ವರಗಳನ್ನು ದೇವರು ದಯಪಾಲಿಸಿದ್ದಾನೆ. ಇವುಗಳನ್ನು ನಮ್ಮ ಮತ್ತು ಪ್ರಪಂಚದ ಒಳಿತಿಗಾಗಿ ಬಳಸಬೇಕು. ಕೆಲವರು ವಿಜ್ಞಾನವನ್ನು ಪ್ರಬಲವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದಾರೆ.